ಹಾಯ್ ಫ್ರೆಂಡ್ಸ್, ನೋಡಿ ಚಾಮುಂಡಿ ಬೆಟ್ಟ ನಮ್ಮ ಮನೆ ಹತ್ರ ತುಂಬ ಸೂಪರಾಗಿ ಕಾಣ್ತಾ ಇದೆ. ನೋಡಿ, ಇದು ನಮ್ಮ ಲೇಔಟು ಶಾಂತವೇರಿ ಗೋಪಾಲಗೌಡ ನಗರ ಅಂತ, ಮೂಡಾ ಲೇಔಟು. ಮೂಡಾ ಲೇಔಟ್ ಶಾಂತವೇರಿ ಗೋಪಾಲಗೌಡ ನಗರ. ನೋಡಿ, ನಮ್ಮ ಮನೆಗಳ ಹತ್ರ ಎಲ್ಲ ಹೊಸ ಹೊಸ ಮನೆಗಳು ಕನ್ಸ್ಟ್ರಕ್ಷನ್ ಆಗಿದೆ. ನೋಡಿ, ತುಂಬ ಮಳೆ ಹೂದು ಈ ವರ್ಷ. ಗಿಡ ಎಲ್ಲ ಸಿಕ್ಕಾಬಟ್ಟೆ ಬೆಳ್ಕೊಂಡಿದೆ. ಒಂಥರ ಇಲ್ಲಿ ಒಂದು ಸ್ವಚ್ಛಂದ ಲೇಔಟ್ ಆದರೂ ಗಿಡ ಎಲ್ಲ ಸಿಕ್ಕಾಬಟ್ಟೆ ಬೆಳ್ಕೊಬಿಟ್ಟಿದೆ. ನೋಡಿ, ಇದು ನೋಡಿ, ಅದು ಅಲ್ಲಿ ಕಾಣ್ತಿರೋದು IPS ಲೇಔಟು ಟ್ಯಾಂಕು, ವಾಟರ್ ಟ್ಯಾಂಕು. ಅಲ್ಲಿ ತುಂಬ ಗಿಡ ಎಲ್ಲ ಬೆಳ್ಕೊಂಡಿರೋದು ಅಪಾರ್ಟ್ಮೆಂಟ್ ಜಾಗ. ಅದು ಇನ್ನೂ ಅಪಾರ್ಟ್ಮೆಂಟ್ಗೆ ಕೊಟ್ಟಿಲ್ದಿರೋದ್ರಿಂದ ಹಂಗೆ ಗಿಡ ಬೆಳ್ಕೊಂಡು ಥರ ಫಾರೆಸ್ಟ್ ಥರ ಕಾಣ್ತಾ ಇದೆ. ಇದು ನಮ್ಮ ತೊಗರಿ ಗಿಡ ಬೆಳೆದಿರೋದು ಮನೆ ಪಕ್ಕ. ತೊಗರಿ ಗಿಡ ಬೆಳೆದಿರೋದು ನೋಡಿ, ನಮ್ಮ ಮನೆ ಪಕ್ಕ ಎಲ್ಲ ಯಾವ ಥರ ಬೆಳ್ಕೊಬಿಟ್ಟಿದೆ. ನಮ್ಮ ತೊಗರಿ ಗಿಡ ಚೆನ್ನಾಗಿ ಬೆಳೆದಿದೆ. ಇದು ನಮ್ಮ ಮನೆ ಹತ್ರ ಇರೋ ಮರ. ನಮ್ಮ ಕಾರು, ಬೈಕು ಎಲ್ಲ ನಿಲ್ಲಿಸ್ಕೊಳ್ಳೋಕ್ಕೂ ತುಂಬ ನೆರಳು ಕೊಡುತ್ತೆ. ನೋಡಿ, ನಮ್ಮ ಮನೆ ಫ್ರಂಟಲ್ಲೂ ನ್ಯೂ ಹೋಮ್ಗಳು ಕನ್ಸ್ಟ್ರಕ್ಷನ್ ಆಗ್ತಾಯಿದೆ. ನ್ಯೂಲಿ ಹೋಮ್ಗಳು ತುಂಬ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ ಮನೆಗಳು. ನಮ್ಮ ಮನೆ ಪಕ್ಕದಲ್ಲಿ ಒಂದು 2-3 ಮನೆ ರೆಡಿ ಇದೆ. ಅಕ್ಕಪಕ್ಕ ಎಲ್ಲ ನೋಡಿ, ಈ ಕಡೆಯಿಂದ ಲೆಫ್ಟು ರೈಟು ಎಲ್ಲ ರೆಡಿ ಇದೆ ಮನೆಗಳು, ಕನ್ಸ್ಟ್ರಕ್ಷನ್ ಆಗಿರೋ ಮನೆಗಳು. ನೋಡಿ, ಅಲ್ಲಿ ಒಂದು ಕಾಣ್ತಾ ಇದೆ ಮನೆ, ಸ್ವಲ್ಪ ಚೆನ್ನಾಗಿ ಕಾಣ್ತಾ ಇಲ್ಲ. ಮೈಸೂರಲ್ಲಿ ಪ್ರಾಪರ್ಟಿ ಮಾಡಬೇಕು ಅಂದವರು ಬೇಗ ಮಾಡ್ಕೊಳ್ಳಿ. ಏಕೆಂದರೆ ಮೈಸೂರು ತುಂಬ ದಿನೇ ಬೆಳೀತಾ ಇದೆ. ಅಂದರೆ ಎಷ್ಟು ಬೆಳೀತೋ ಅಷ್ಟು ಕಾಸ್ಟ್ಲಿ ಆಗುತ್ತಾ ಹೋಗುತ್ತೆ. ಆಮೇಲೆ ಮುಂದೆ ಪ್ರಾಪರ್ಟಿ ತಗೊಳ್ಳೋದು ತುಂಬ ಕಷ್ಟ ಆಗ್ತಾ ಹೋಗ್ತಾ ಇರುತ್ತೆ. ನೀವು ಎಷ್ಟು ದಿನ ಲೇಟ್ ಮಾಡ್ತಾ ಹೋಗ್ತಿರೋ ಅಷ್ಟು ಲೇಟು ಪ್ರೈಸು ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಮೈಸೂರಲ್ಲೇ ಪ್ರಾಪರ್ಟಿ ಮಾಡಬೇಕು ಅಂತಿದ್ರು ಆದಷ್ಟು ಬೇಗ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ನಮ್ಮ ನಂಬರ್ ಹಾಕ್ತೀವಿ, ನೋಡಿ ಕಾಲ್ ಮಾಡಿ ಮನೆ ಏನಾರ ಬೇಕಿದ್ದರೆ. ನೋಡಿ, ಅಲ್ಲೊಂದು ಡುಪ್ಲೆಕ್ಸ್ ಮನೆ ರೆಡಿ ಇದೆ. ಜೂಮ್ ಮಾಡಿ ತೋರಿಸ್ತೀನಿ ನೋಡಿ. ಡುಪ್ಲೆಕ್ಸ್ ಮನೆ ರೆಡಿ ಇದೆ. ಇಂಡಿವಿಜುವಲಿ ವಾಸ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಡುಪ್ಲೆಕ್ಸ್ ಮನೆಗಳು. ಲೇಔಟ್ ಇದು ಈಗ ಡೆವಲಪ್ ಆಗ್ತಿರೋದ್ರಿಂದ ಇನ್ನು ಮುಂದೆ ತುಂಬ ಚೆನ್ನಾಗಿ ಬೆಳೆಯುತ್ತೆ ಲೇಔಟ್ ಇದು. ಈಗ ನಿಯರ್ ಬೈ ಒಂದು 4-5 ಇಯರ್ಸಿಂದ ಇಲ್ಲಿ ಮನೆಗಳು ಸ್ಟಾರ್ಟ್ ಆಗಿರೋದು. ತುಂಬ ಮನೆಗಳು ಕನ್ಸ್ಟ್ರಕ್ಷನ್ ಆಗಿದೆ ಆಲ್ರೆಡಿ. ಆಯಿತು, ಓಕೆ ಫ್ರೆಂಡ್ಸ್, ಡಿಸ್ಕ್ರಿಪ್ಷನಲ್ಲಿ ನಂಬರ್ ಹಾಕ್ತೀನಿ, ಮೊಬೈಲ್ ನಂಬರು. ಮನೆ ಏನಾರು ಬೇಕಿದ್ದರೆ ಕಾಲ್ ಮಾಡಿ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್ ಫ್ರೆಂಡ್ಸ್. ಸುಮ್ಮ ಕೂತ್ಕೋ. ಸೂರ್ಯನಿಂದ ಸ್ಟಾರ್ಟ್ ಮಾಡ್ತೀನಿ. ನೀವು ಆನ್ ಮಾಡಿದ್ರೆ ತಾನೇ. ಹಾಯ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ?